ನಮಸ್ಕಾರ. ನಮ್ಮವರು ನಮ್ಮೊಂದಿಗೆ ಇದ್ದಾಗ ಸಮಯದ ಬಗ್ಗೆ ನಮ್ಗೆ ಗೊತ್ತೇ ಆಗೋದಿಲ್ಲ. ಅದೇ ನಮ್ಮವ್ರ ಬಗ್ಗೆ ಗೊತ್ತಾಗಬೇಕಂದ್ರೆ ಸಮಯದ ಬಗ್ಗೆ ಗೊತ್ತಾಗ. ನಮ್ಮವ್ರು ನಮ್ಮೊಂದಿಗೆ ಇದ್ದಾಗ ನಮಗೆ ಕೆಟ್ಟ ಸಮಯ ಬರಲಿ ಒಳ್ಳೆಯ ಸಮಯ ಬರಲಿ ಅದ್ರ ಬಗ್ಗೆ ನಮಗೆ ಏನೂ ಗೊತ್ತಾಗೋದಿಲ್ಲ. ಯಾಕಂದ್ರೆ ಅವರ ಬೆಂಬಲ, ಅವರ ರಕ್ಷಣೆ, ಅವರ ಒಂದು ಸಹಕಾರ ನಮ್ಮನ್ನು ಕಾಪಾಡ್ತಿರ್ತದೆ. ನಮ್ಮವರು ನಮ್ಮ ಜೊತೆಗಿದ್ರಂದ್ರೆ ನಮ್ಮನ್ನೇ ಯಾವುದೇ ಪರಿಸ್ಥಿತಿಯಲ್ಲಿ ಅವರು ಕಾಪಾಡ್ತಾರೆ, ಬಿಟ್ಕೊಡೋದಿಲ್ಲ. ನಮ್ಮನ್ನು ಅವರು ರಕ್ಷಿಸ್ತಾರೆ ಎಲ್ಲ ಸಮಸ್ಯೆಗಳಿಂದ. ಎಂಥ ಸಮಯದೊಂದಿಗೆ ಅನೇಕ ಸಮಸ್ಯೆಗಳು ಬರ್ತಿರ್ತಾವೆ. ಉತ್ತಮ ಸಮಯ ಇರ್ತದೆ, ಕೆಟ್ಟ ಸಮಯ ಇರ್ತದೆ. ಸಮಸ್ಯೆಗಳು ಬಂದಂದ್ರೆ ಕೆಟ್ಟ ಸಮಯ ಇರ್ತೀವಿ, ಬರಲಿಲ್ಲ ಅಂದ್ರೆ ಉತ್ತಮ ಸಮಯ ಇರ್ತೀವಿ. ಸಮಯನೇ ಇರ್ತದೆ. ಪರಿಸ್ಥಿತಿಗಳಿಗೆ ತಕ್ಕಂತೆ ಸಮಯಕ್ಕೆ ಒಳ್ಳೆಯದು ಕೆಟ್ಟದು ಅಂತೀವಿ. ಆ ಕೆಟ್ಟ ಸಮಯದಲ್ಲಿ ನಮ್ಮವ್ರು ನಮ್ಮೊಂದಿಗೆ ಇದ್ರು ಅಂದ್ರೆ ಆ ಸಮಯ ಏನೂ ಮಾಡೋಕ್ಕಾಗಲ್ಲ. ಅಲ್ಲಿ ನಾವು ಭಾಳ ಖುಷಿಯಿಂದ ಇರ್ತೀವಿ, ಆನಂದದಿಂದ ಇರ್ತೀವಿ. ಅದು ಸಮಸ್ಯೆನೇ ಅನಿಸುತ್ತೆ ನಮಗೆ. ಮತ್ತು ಅದೇ ಸಮಯ ನಮ್ಮವ್ರು ಯಾರಂತೇಳಿ ತಿಳಿಸ್ಕೊಡ್ಬೋದು. ನಮ್ಮವ್ರ ಬಗ್ಗೆ ನಮ್ಗೆ ಗೊತ್ತಾಗಬೇಕು ಅಂತಂದ್ರೆ ಸಮಯ ಬರಬೇಕಾಗ್ತದೆ. ಸಮಯ ತಿಳಿಸ್ಕೊಡ್ತೀವಿ. ನಮ್ಮ ಕಷ್ಟಗಳಲ್ಲಿ, ನಮ್ಮ ನಷ್ಟಗಳಲ್ಲಿ, ನಮ್ಮ ನೋವುಗಳಲ್ಲಿ, ನಮ್ಮ ತೊಂದರೆಗಳಲ್ಲಿ ನಾವಿದ್ದಾಗ ನಮ್ಮವ್ರು ಯಾರು ಅನ್ನೋದು ಗೊತ್ತಾಗ್ತದೆ. ನಿಜವಾದ ನಮ್ಮವರನ್ನು ನಾವು ಗುರುತಿಸಿಕೊಂಡು ಸಾಗುವಂಥ ಸಂದರ್ಭದಲ್ಲಿ ಅದೆಂಥದೇ ಸಮಯ ಬರಲಿ, ಆ ಸಮಯ ಬಂದಿದ್ದೇ ನಮಗೆ ಗೊತ್ತಾಗಲ್ಲ. ಆ ನಮ್ಮವರನ್ನು ಗುರುತಿಸುವುದು ಬಹಳ ಕಷ್ಟ ಆಗೈತೆ. ಅದು ಬಹಳ ಕಷ್ಟ. ಅದನ್ನು ಗುರುತಿಸ್ಬೇಕಂದ್ರೆ ಸಮಯನೇ ನಮಗೆ ತೋರಿಸ್ಕೊಡ್ಬೋದು ನಮ್ಮವರು ಯಾರಪ್ಪ, ನಿಜವಾಗಲೂ ನಮ್ಮವರು ಯಾರು. ಬರೀ ರಕ್ತ ಸಂಬಂಧಿಗಳಷ್ಟೇ ನಮ್ಮವರಾಗೋದಿಲ್ಲ. ಅದೆಷ್ಟೋ ಅಪರಿಚಿತರು ನಮ್ಮವರಾಗಿರ್ತಾರೆ, ಅದೆಷ್ಟೋ ಮಿತ್ರರು ನಮ್ಮವರಾಗಿರ್ತಾರೆ, ಅದೆಷ್ಟೋ ವ್ಯಕ್ತಿಗಳು ಆ ಕ್ಷಣಕ್ಕೆ ಬಂದು ನಮ್ಮವರಾಗಿ ಹೋಗಿಬಿಡ್ತಾರೆ ಅಂತ ಆಗ್ತದೆ. ಆ ಸಮಯಕ್ಕೆ ಭಗವಂತನ ರೂಪದಲ್ಲಿ ಬಂದು ನಮಗೆ ಜೊತೆಗೆ ಇದ್ದು ನಮಗೆ ಸಹಕಾರ ನೀಡಿ ಹೋಗಿಬಿಟ್ಟಿರ್ತಾರೆ. ಅನ್ನೋ ಆಗ್ತದೆ. ಅವ್ರಿಗೂ ನಮ್ಮವ್ರಿಗೆ ಈ ನಮ್ಮವರನ್ನು ನಾವು ಗುರುತಿಸಿಕೊಂಡ ನಂತರ ಮರಿಬಾರ್ದು. ಕೆಲವೊಂದು ಸಾರಿ ಸಮಯದಲ್ಲಿ ನಮ್ಮವ್ರು ನಮಗೆ ಪರಿಚಯ ಇರ್ತಾರೆ. ಕೆಟ್ಟ ಸಮಯದಲ್ಲಿ ನಮ್ಮ ಹಿಂದೆ ಬೆಂಬಲಕ್ಕೆ ನಿಂತು ನಮ್ಮನ್ನು ರಕ್ಷಿಸಿ, ನಮಗೆ ಸಹಕಾರ ನೀಡಿ, ನಮಗೆ ಆತ್ಮಬಲವನ್ನು ನೀಡಿ ಅವ್ರ ಕೈ ಹಿಡಿದು ನಡೆಸ್ತಿರ್ತಾರೆ ನಮ್ಮನ್ನು. ಆ ಕೈ ಹಿಡಿದಂಥ ನಮ್ಮವರನ್ನು ನಾವು ಗುರುತಿಸಿರ್ತೀವಿ. ಗುರುತಿಸಿ ನಂತರ ಏನಾಗ್ತದೆ, ನಮಗೆ ಉತ್ತಮ ಸಮಯ ಬರ್ತದೆ. ಉತ್ತಮ ಸಮಯ ಬಂದ ನಂತರ ನಾವು ಅವರನ್ನು ಮರಿತೀವಿ, ಅಂಥವ್ರನ್ನು ದೂರ ಮಾಡ್ತೀವಿ, ಅಂಥವ್ರನ್ನ ಅಲಕ್ಷ್ಯ ಮಾಡ್ತೀವಿ, ನಿರ್ಲಕ್ಷ್ಯ ಮಾಡ್ತೀವಿ. ಯಾಕಂದ್ರೆ ಅವ್ರ ಸಮಯ ಅವಾಗ ಕೆಟ್ಟಿರ್ತದೆ. ನಮ್ಮ ಕೆಟ್ಟ ಸಮಯಕ್ಕೆ ಅವ್ರು ಬೆಂಬಲಕ್ಕೆ ನಿಂತಿರ್ತಾರೆ. ಅವ್ರ ಕೆಟ್ಟ ಸಮಯಕ್ಕೆ ನಾವು ಬೆಂಬಲಕ್ಕೆ ನಿಂದಿರ್ಬೇಕಾಗಿರ್ತದೆ. ಅದು ನಮ್ಮ ಕರ್ತವ್ಯ. ನಾವೇನು ಮಾಡ್ತೀವಿ, ಅವಾಗ ಮರಿತೀವಿ. ಅವಾಗ ನಾವು ಏನು ಅನ್ನೋದು ಅವ್ರಿಗೆ ತೋರಿಸ್ಕೊಡ್ತದೆ ಸಮಯ. ನಾವು ಅವರು ಪರವಾಗಿರ್ತಕ್ಕಂಥ ವ್ಯಕ್ತಿ ಹೌದು ಅಲ್ಲೋ ಅನ್ನೋದನ್ನು ಅಲ್ಲಿ ಗೊತ್ತಾಗ್ತದೆ. ಬರೀ ಇತರರಿಂದ ಸಹಾಯ ಸಹಕಾರಗಳನ್ನು ನಿರೀಕ್ಷೆ ಮಾಡೋದಷ್ಟೇ ನಮ್ಮ ಕೆಲಸ ಆಗಬಾರ್ದು. ಇತರರಿಗೂ ನಾವು ಬೆಂಬಲವನ್ನು ನೀಡುವಂಥ ಕೆಲಸ ನಮ್ಮಿಂದ ಆಗಬೇಕು. ಅವರ ಕೆಟ್ಟ ಸಮಯದಲ್ಲಿ, ಅವರ ಕೆಟ್ಟ ಪರಿಸ್ಥಿತಿಗಳಲ್ಲಿ ಅಂದಾಗ ಮಾತ್ರ. ಬರೀ ಬೇರೆಯವ್ರನ್ನ ನಾವು ಕೆಟ್ಟವ್ರು ಅನ್ಕೊಳ್ತಂದ್ರೆ ನಮ್ಮ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ನಾವು ಕೆಟ್ಟವ್ರು ಒಳ್ಳೇದಂತೇಳಿ ನಾವು ವಿಚಾರ ಮಾಡ್ತೀವಿ. ವಿಚಾರ ಮಾಡಿದೆವು ಅಂದ್ರೆ ಅವಾಗ
ಸರಿಯಾಗಿ ಗೊತ್ತಾಗ್ತದೆ. ಯಾಕಂದ್ರೆ ನಮ್ಮ ಮನೋಭಾವಗಳು ಒಳ್ಳೆಯದಾಗಿತ್ತಂದ್ರೆ ನಮಗೂ ಒಳ್ಳೆಯವ್ರು ಸಿಗ್ತಾರೆ. ನಮ್ಮ ಮನೋಭಾವಗಳು ಸರಿ ಇರಲಿಲ್ಲ ಅಂತಂದ್ರೆ ನಮಗೆ ಸರಿ ಇಲ್ಲದ ವ್ಯಕ್ತಿಗಳೇ ಸಿಗ್ತಾರೆ. ಅದನ್ನು ಸತ್ಯ. ನಮ್ಮ ಮನೋಭಾವಕ್ಕೆ ತಕ್ಕಂತೆ ವ್ಯಕ್ತಿಗಳು ಸಿಗ್ತಾರೆ. ನಾವು ಕೆಟ್ಟ ಸಮಯಕ್ಕೆ ಒಳ್ಳೆಯವರಾಗ್ತಾರೋ ಕೆಟ್ಟವರಾಗ್ತಾರೋ ಅದು ಮುಖ್ಯ ಅಲ್ಲ. ನಮ್ಮ ಮನೋಭಾವ ಹೆಂಗಂತ ಅನ್ನೋದು ಮುಖ್ಯ ಆಗ್ತದೆ. ನಮ್ಮ ಮನೋಭಾವ ಒಳ್ಳೆಯದಿರ್ತಂದ್ರೆ ನಮ್ಮ ಕೆಟ್ಟ ಸಮಯದಲ್ಲಿ ಇತರರು ನಮ್ಮ ಬೆಂಬಲಕ್ಕೆ ನಿಂತು ನಮ್ಮವರಾಗಿ ನಿಲ್ಲುವಂಥ ಜನರು ಸಾಕಷ್ಟು ಸಿಗ್ತಾರೆ. ಯಾಕಂದ್ರೆ ನಾವು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾವು ಆ ರೀತಿ ವರ್ತಿಸಿರ್ತೀವಿ. ಎಲ್ಲರಿಗೂ ಬೆಂಬಲ ನೀಡಿರ್ತೀವಿ, ಎಲ್ಲರಿಗೂ ಒಳ್ಳೆಯದನ್ನು ಮಾಡಿರ್ತಿಲ್ಲ ಅಂತಂದ್ರೆ ನಮ್ಮ ಕೆಟ್ಟ ಸಮಯದಲ್ಲಿ ನಮ್ಮ ಜೊತೆಗೆ ಯಾರೂ ಇರಲ್ಲ ಅಷ್ಟೇ ತಿಳ್ಕೊಬೇಕು. ಅಂದ್ರೆ ನಾನು ಸರಿ ಇಲ್ಲ, ನನ್ನ ಮನೋಭಾವಗಳು ಸರಿ ಇಲ್ಲ, ಅವುಗಳನ್ನು ಇನ್ನಷ್ಟು ನಾನು ಉದಾರವಾಗಿ ಮಾಡ್ಕೊಳ್ಬೇಕು. ಮನಸ್ಸು ಇನ್ನಷ್ಟು ನಾನು ಉದಾರವಾಗಿ ಮಾಡ್ಕೊಳ್ಬೇಕು. ಇತರರಿಗೆ ನಾನು ನೆರವಾಗಬೇಕು ಅನ್ನೋ ಮನೋಭಾವ ನಮ್ಮಲ್ಲಿ ಬಂತು ಅಂದ್ರೆ ಅವಾಗ ಬದಲಾವಣೆ ಸಾಧ್ಯ ಆಗ್ತದೆ. ಆ ಸಮಯ ಎಂಥದೇ ಬರಲಿ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಮತ್ತು ಇತರರಿಗೆ ಎಂಥದೇ ಸಮಯ ಬರಲಿ ಅವ್ರ ಜೊತೆಗೆ ನಾವು ಇರೋದನ್ನು ಮೊದಲು ಕಲಿಬೇಕು. ಅವರ ಬೆಂಬಲಕ್ಕೆ ನಾವು ಇರೋದನ್ನು ಮೊದಲು ಕಲಿಬೇಕು. ಅಂದ್ರೆ ಸರಿ ಆಗ್ತದೆ. ಕಷ್ಟ ಆಯ್ತಂದ್ರೆ ಅದಕ್ಕೆ ಸಮಯದೊಂದಿಗೆ ಸಾಗುವುದು ಅಂತಂದರೆ ನಮ್ಮೊಂದಿಗೆ ನಾವು ಸಾಗಿದಂತೆ. ಅದನ್ನು ನಾವು ಬೇರೆಯವರನ್ನು ವಿಮರ್ಶೆ ಮಾಡೋದು ಸರಳ. ನಮ್ಮನ್ನು ನಾವು ವಿಮರ್ಶೆ ಮಾಡೋದಿದೆಯಲ್ಲ, ಅದು ಬಹಳ ಸುಲಭದ ಕೆಲಸ. ನಮ್ಮ ತಪ್ಪುಗಳನ್ನು ನಾವು ಮರಿತೀವಿ, ನಮ್ಮ ಉತ್ತಮತೆಗಳನ್ನಷ್ಟೇ ನಾವು ನೆನಪಿಟ್ಕೊತೀವಿ. ಹಾಗಾಗಿ ನಮ್ಮನ್ನು ನಾವು ವಿಮರ್ಶೆ ಮಾಡ್ಕೊಳ್ಳೋದೇನಲ್ಲ, ಅದು ಸುಲಭದ ಕೆಲಸ ಅಲ್ಲ. ಸಮಯದಲ್ಲಿ ಸಾಗಬೇಕಾಗ್ಯದ. ಸಮಯ ನಮಗೆಲ್ಲರನ್ನು ಪರಿಚಯಿಸ್ತದೆ. ನಾವು ಎಂಥವ್ರನ್ನೋದು ಸಮಯ ಪರಿಚಯ ಮಾಡಿಕೊಡ್ತದೆ ಬೇರೆಯವರು. ಧನ್ಯವಾದಗಳು.